ಟ್ರ್ಯಾಕ್ಟರ್ಗಳಿಗೆ ಹತ್ಬೇಕಾದ್ರೆ ಫೀಲೇ ಬೇರೆ ಗುರು. ಈ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗಿದ್ದು ನೆದರ್ಲ್ಯಾಂಡ್ ಅಲ್ಲಿ. ಇದು ಒನ್ ಆಫ್ ದಿ ಬಿಗ್ ಕಂಪ್ನಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇದರಲ್ಲಿ 200ಕ್ಕಿಂತ ಇನ್ನೂ ಜಾಸ್ತಿ HP ಟ್ರ್ಯಾಕ್ಟರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹಾರ್ವೆಸ್ಟರ್ಸ್ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಸಿಗುತ್ತೆ ಇದರಲ್ಲಿ. ಇದೊಂದು ಫಾರಿನ್ ಬ್ರ್ಯಾಂಡ್. ಇಂಡಿಯಾದಲ್ಲಿ ಇದಕ್ಕೆ ಒಳ್ಳೆ ವ್ಯಾಲ್ಯೂನು ಇದೆ. ಇನ್ನ ಇದ್ರ ಸ್ಟೇರಿಂಗ್ ಬಗ್ಗೆ ಮಾತಾಡಕ್ ಬಂದ್ರೆ ಇದು ಪವರ್ ಸ್ಟೇರಿಂಗ್. ಗಾಡಿ ಬಂದ್ಬಿಟ್ಟು 42 HP, ಮ್ಯಾಕ್ಸಿಮಮ್ ಟಾರ್ಕ್ 140 ನ್ಯೂಟನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ ನಮ್ ಮುಂದೆ ಇದೆ ನ್ಯೂ ಹಾಲೆಂಡ್ ನ 3230 NX ಟ್ರ್ಯಾಕ್ಟರ್. ಇಲ್ಲಿ NX ಅಂತ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಂತ. ಪವರ್ ಸ್ಟೇರಿಂಗ್ ಗೆ ಹೈಡ್ರಾಲಿಕ್ ಸಿಲಿಂಡರ್ ನ ಯೂಸ್ ಮಾಡಿದ್ದಾರೆ. ಆದ್ರೆ ನಾವು ರಿವ್ಯೂ ಮಾಡಿದಾಗ ಫಸ್ಟ್ ಟ್ರ್ಯಾಕ್ಟರ್ ಅಲ್ಲಿ ಬೇರೆ ಮೆಕ್ಯಾನಿಸಮ್ ಯೂಸ್ ಮಾಡಿದ್ರು. ಅದು ಟೀಮ್ 3A ಪವರ್ ಸ್ಟೇರಿಂಗ್ ಅಂತ ಇತ್ತು. ಇದು 3 ಸಿಲಿಂಡರ್ 42 HP ಗಾಡಿ ಇದು. ಈ ಗಾಡಿದು ಮುಂದೆಯಿಂದ ಲುಕ್ ಸಖತ್ತಾಗೆ ಇದೆ ಗುರು. ಇದ್ರದ್ದು ಏರ್ ಫಿಲ್ಟರ್ ಇಲ್ಲಿ ಬರುತ್ತೆ. ಇದು ಏರ್ ನ ಸಕ್ ಮಾಡಿದಾಗ ಇಲ್ಲಿ ಡಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗಕ್ಕೆ ಆಯಿಲ್ ನ ಕೊಟ್ಟಿರ್ತಾರೆ. ಆದ್ರೆ ಫಸ್ಟ್ ಟ್ರ್ಯಾಕ್ಟರ್ ಅಲ್ಲಿ ಡ್ರೈ ಏರ್ ಕ್ಲೀನರ್ ಇತ್ತು. ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ 8+2 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಈ ಗಾಡಿಲಿ. ನೀವೇ ನೋಡ್ಬೋದು ಇಲ್ಲಿ ಲಿಫ್ಟೋ ಮ್ಯಾಟಿಕ್ ಅಂತ ಬರ್ದಿದ್ದಾರೆ. ಇದ್ರ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಬಂದ್ರೆ ಇದು ಲಿಫ್ಟೋಮ್ಯಾಟಿಕ್ ಹೈಡ್ರಾಲಿಕ್ ಸಿಸ್ಟಮ್ ಅಂತ. ಇದ್ರದ್ದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 42 ಲೀಟರ್. ಇದ್ರ ಮೈಲೇಜ್ ಬಗ್ಗೆ ಮಾತಾಡಕ್ ಬಂದ್ರೆ ಇದು ಗಂಟೆಗೆ 4 ರಿಂದ 4.5 ಲೀಟರ್ ಕುಡಿಯುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಹೈವೇಲೆಲ್ಲ ಇದ್ರ ಟಾಪ್ ಸ್ಪೀಡ್ 33 km/h. ಕೆಪಾಸಿಟಿ ಬಂದು 1500 kg ತನಕ ಲಿಫ್ಟ್ ಮಾಡುತ್ತೆ. ಈ ಟ್ರ್ಯಾಕ್ಟರ್ ವೆಯ್ಟ್ ಬಂದು 1750 kg ತನಕ ಇದೆ. ಈ ಗಾಡಿನಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಜಾಸ್ತಿ ಆಯಿಲ್ ಲೀಕ್ ಆಗುತ್ತೆ ಗುರು. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ತಗೊಂಡಿದ್ದ ಹೊಸದಾಗಿ ಒಂದು 2-3 ವರ್ಷ ಚೆನ್ನಾಗೇ ಇರುತ್ತೆ. 4 ವರ್ಷ ಸ್ವಲ್ಪ ಸರ್ವಿಸ್ ಜಾಸ್ತಿ ಆದಂಗೆ ಟ್ರ್ಯಾಕ್ಟರ್ ಹಳೇದಾದಂಗೆ ಆಯಿಲ್ ಎಲ್ಲ ಲೀಕ್ ಆಗುತ್ತೆ ಇಂಜಿನ್ದು. ಅದೇ ಮೇಜರ್ ಪ್ರಾಬ್ಲಮ್. ಪವರ್ ಮಾತ್ರ ಅನ್ಬಿಲೀವೇಬಲ್. 42 HP ಟ್ರ್ಯಾಕ್ಟರ್ ಆಗಿದ್ರು 45 HP ಟ್ರ್ಯಾಕ್ಟರ್ ತರ ಫೀಲ್ ಬರುತ್ತೆ ಗಾಡಿ ಹೊಡಿಬೇಕಾದ್ರೆ. ಇಲ್ಲೇ ಮುಂದೆ 2 ಹ್ಯಾಲಜನ್ ಮೌಂಟೆಡ್ ಹೆಡ್ಲ್ಯಾಂಪ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಕಿವಿ ತರ ಇದೆ. ಹಂಗೆ ಇಲ್ಲಿ ಕೂಲೆಂಟ್ ಅಥವಾ ವಾಟರ್ ನ ಇಲ್ಲಿ ಹಾಕೋದಿಕ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೆಳಗಡೆ ಇದೆ, ಸ್ವಲ್ಪ ರೆಡ್ ಕಲರ್ ಕಾಣಿಸ್ತಿರ್ಬೋದು. ಇದು ಪವರ್ ಸ್ಟೇರಿಂಗ್ ಆಯಿಲ್ ನ ಸ್ಟೋರ್ ಮಾಡಕ್ಕೆ. ಇದು ಹೈಡ್ರಾಲಿಕ್ ಆಯಿಲ್ ಪಂಪ್. ಇದು ಆಯಿಲ್ ನ ಪಂಪ್ ಮಾಡಿ ಹೈಡ್ರಾಲಿಕ್ ಲಿಫ್ಟ್ ಗೆ ಸಪೋರ್ಟ್ ಮಾಡುತ್ತೆ. ಇದು 42 HP ಲಿಕ್ವಿಡ್ ಕೂಲ್ಡ್ ಇಂಜನ್. ಇದು ಇದರಲ್ಲಿ ಸಿಂಗಲ್ ಸ್ಪೀಡ್ PTO ಬರುತ್ತೆ. ಮ್ಯಾಕ್ಸಿಮಮ್ RPM 2000 ಇರುತ್ತೆ PTOದು. ಅದಕ್ಕೆ ಟ್ರ್ಯಾಕ್ಟರ್ ಪವರ್ ಕನ್ಸಂಪ್ಷನ್ ಎಷ್ಟಿರುತ್ತೆ ಅಂದ್ರೆ 39 HP ತನಕ ಕನ್ಸ್ಯೂಮ್ ಮಾಡುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಸೀಟ್ ಮಾತ್ರ ಕಂಫರ್ಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈ ಗಾಡಿನ 3 ರಿಂದ 4 ಗಂಟೆ ಹೊಡೆದಿರ್ಬೋದು. ಆದ್ರೂ ಇದು ಟೆಂಪರೇಚರ್ ಮಾತ್ರ ಜಾಸ್ತಿ ಆಗೇ ಇಲ್ಲ. ಅಂದ್ರೆ ಗಾಡಿ ಕೂಲಾಗೆ ಇರುತ್ತೆ. ನೋಡ್ಬೋದು ಇದು ಟೆಂಪರೇಚರ್ ತೋರ್ಸೋಕೆ ಮೀಟ್ರು, ಇದು ಸ್ಪೀಡೋಮೀಟರ್, ಇದು ಫ್ಯೂಯಲ್ದು, ಇದು ಬ್ಯಾಟ್ರಿ ಎಷ್ಟಿದೆ ಅಂತ ತೋರ್ಸೋದು. ಇಲ್ಲಿ ಟ್ರ್ಯಾಕ್ಟರ್ ಎಷ್ಟು ಓಡಿದೆ ಅಂತ ತೋರಿಸ್ತಿದೆ. ಇದು 5 ವರ್ಷದಲ್ಲಿ 1985 ಗಂಟೆ ಓಡಿದೆ ಗುರು. ಹತ್ತತ್ರ 4000 ಗಂಟೆ. ಈ ಗಾಡಿಲಿ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಕೆಳಗಡೆ ಹಿಡಿದ್ರೆ ಲೆಫ್ಟ್ ಸೈಡು, ಮೇಲ್ಗಡೆ ದುಕ್ಕಿದ್ರೆ ರೈಟ್ ಸೈಡು. ಹ್ಯಾಂಡ್ ಲಿವರ್ ಥ್ರಾಟಲ್. ಕೆಳಗಡೆ ಹೇಳಿದ್ರೆ ರೈಸ್ ಆಗುತ್ತೆ, ಮೇಲ್ಗಡೆ ದುಕ್ಕಿದ್ರೆ ಡೌನ್ ಆಗುತ್ತೆ. ಈ ಗಾಡಿ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಇದರಲ್ಲಿ 10 ಸ್ಪೀಡ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. 8 ಫಾರ್ವರ್ಡ್ 2 ಬ್ಯಾಕ್ವರ್ಡ್. ಮತ್ತೆ ಇದರಲ್ಲಿ ಗೇರ್ ಲಿವರ್ ನ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಕೊಟ್ಟಿದ್ದಾರೆ. ಈ ಗಾಡಿಲಿ ಏನಪ್ಪಾ ಅಂದ್ರೆ ಈ ಎಕ್ಸ್ಟ್ರಾ ಗೇರ್ ನ ನ್ಯೂಟ್ಲು ಮಾಡ್ದಲೆ ಯಾವ್ದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಮಾಡಕ್ ಆಗಲ್ಲ. ಕ್ಲಚ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗುರು. ಬ್ರೇಕು ಅಷ್ಟೇ. ಬ್ರೇಕಿಂಗ್ ಸಿಸ್ಟಮ್ ಈ ಗಾಡಿಲಿ ಸಖತ್ತಾಗಿದೆ. ಪ್ರಾಬ್ಲಮ್ ಒಂದೇನೆ, ಏನಂತ ಅಂದ್ರೆ ಈ ಗಾಡಿಲಿ 3 ರಿಂದ 4 ವರ್ಷ ಇಲ್ಲ ಗಾಡಿ ಹಳೇದಾಗ್ತಾ ಆಯಿಲ್ ಲೀಕೇಜು ಸ್ಟಾರ್ಟ್ ಆಗುತ್ತೆ. ಅದೇ ಪ್ರಾಬ್ಲಮ್ ಇದ್ರದ್ದು.
ಹಳ್ಳಿಗಳಲ್ಲಿ ಕೆಲಸ ಮುಗಿಸ್ ಮನೆ ಹೋಗೋದೆ ಸಾಯಂಕಾಲ ಆಗಿರುತ್ತೆ ಗುರು 7 ಗಂಟೆ. ಈಗ ನೋಡ್ಬೋದು ಕತ್ಲಾಗಿದೆ. ನಾಗ್ ಬ್ರೋ ಹೇಳ್ದಂಗೆ ರೈತರಿಗಾಗಿ ದುಡಿಯೋ ಏಕೈಕ ಜೀವ ಅಂದ್ರೆ ಈ ಟ್ರ್ಯಾಕ್ಟರ್ ಮಾತ್ರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ಯಾವ್ಯಾವ ಗಾಡಿ ರಿವ್ಯೂ ಬೇಕು ಅಂತ ಕಮೆಂಟ್ ಮಾಡಿ. ನನ್ನ ಕೈಲಿ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಈ ವಿಡಿಯೋಗಳಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.